ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮಣಿ ಪುನೀತ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ನನ್ನ ದಿನ ಹೇಗಿತ್ತು ಅಂತ ನೋಡೋಣ. ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿ ಹೂ ಕುಯ್ಯೋಣ ಅಂತ ಬಂದೆ. ಗಿಡದಲ್ಲಿ ತುಂಬ ಹೂ ಬಿಟ್ಟಿತ್ತು, ಹಾಗಾಗಿ ಇದನ್ನು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅಂದರೆ ಸುಮಾರು ಒಂದು 30 ಹೂವಷ್ಟು ಬಿಟ್ಟಿತ್ತೆ. ಹಾಗೆ ನೋಡಿ ಹೊರಗಡೆ ಬೆಳಗ್ಗೆ ಎದ್ದ ತಕ್ಷಣ ಹೇಗಿದೆ ಅಂತ. ನಮ್ಮನೆ ಮೇಕೆಗಳು ಸಾಕಿದ್ದೀವಿ. ನಮ್ಮ ಯಜಮಾನರಿಗೆ ಪ್ರಾಣಿಗಳು ಸಾಕೋದಂದರೆ ತುಂಬ ಇಷ್ಟ, ಹಾಗಾಗಿ ಮೇಕೆಗಳು ಸಾಕಿದ್ದಾರೆ ಅನ್ನೋದಕ್ಕಿಂತ ಸಾಕಿದ್ದೀವಿ. ನೋಡಿ ಕರೆದ ತಕ್ಷಣ ಬರುತ್ತೆ ಅದು. ನೋಡ್ತಿದ್ದೇವೆ ಏನು ಮಾಡ್ತಿದ್ದಾರೆ ಅಂತ. ನಾನು ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೆ, ಹಾಗಾಗಿ ನೋಡ್ತಿದ್ದೇವೆ. ಬರುತ್ತೆ ನೋಡಿ ಇವಾಗ ಒಂದು ಕರೆದ ತಕ್ಷಣ. ಇಲ್ಲೊಂದು ಓಡ್ತಿದೆ ನೋಡಿ ಮರಿ. ನೋಡಿ ಗಿಡದಲ್ಲಿ ಎಷ್ಟು ಹೂ ಬಿಟ್ಟಿತ್ತು ಅಂತ. ಹಾಗೆ ಇವತ್ತಿನ ತಿಂಡಿ ಏನು ಮಾಡಿದ್ದೆ ಅಂತ ನೋಡೋಣ ಬನ್ನಿ. ಇವತ್ತು ರೊಟ್ಟಿ ಮಾಡ್ತಿದ್ದೆ, ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ರೊಟ್ಟಿಗೆ ನಾವು ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಯಾಕಂದರೆ ಮಗನಿಗೆ ಬಾಕ್ಸ್ಗೆ ತಿಂಡಿ ಮಾಡಬೇಕು. ಗಟ್ಟಿ ಇದ್ದರೆ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನಕ್ಕೆ, ಹಾಗಾಗಿ ಈ ಥರ ಗಂಜಿ ಥರ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರೆ ರೊಟ್ಟಿ ಸಾಫ್ಟಾಗಿರುತ್ತೆ. ನೋಡಿ ಈ ಥರ ಅಂಬ್ಲಿ ಥರ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಬೇಕು. ಅದನ್ನ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣೀರು ಕೈ ಮಾಡಿಕೊಂಡು ಚೆನ್ನಾಗಿ ಮುದ್ದೆ ಥರ ಮಾಡಿಟ್ಕೊಬೇಕು. ಅದನ್ನ ಬಿಸಿ ಇರುತ್ತೆ, ಸ್ವಲ್ಪ ತಣ್ಣೀರು ಕೈ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಕಲಸಿ ಈ ಥರ ಹಿಟ್ಟ ಮಾಡಿಟ್ಕೊಬೇಕು. ಹಾಗೆ ರೊಟ್ಟಿ ಪಲ್ಯಕ್ಕೆ ಇವತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ. ಫಸ್ಟಿಗೆ ಕ್ಯಾರೆಟ್ ಪಲ್ಯಕ್ಕೆ ಕ್ಯಾರೆಟ್ ಬೀಟ್ರೂಟ್ ಈ ಥರ ಹೆಚ್ಚಿಟ್ಕೊಂಡಿದ್ದೆ. ಅದಕ್ಕೆ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ. ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕಿ 2 ಸ್ಪೂನು, ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಕ್ಯಾರೆಟ್ ಮತ್ತು ಬೀಟ್ರೂಟನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಹಣ್ಣನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಮುಚ್ಚಿಡಬೇಕು. ಅದನ್ನು ಸ್ವಲ್ಪ ಹಂಗೆ ಕೈ ಆಡಿಸಿ ಈಗ ಇದೆಲ್ಲ ಆಗಿದೆ. ನಾನು ಪ್ಲೇಟ್ ಮುಚ್ಚಿಟ್ಟಾದಮೇಲೆ ಇನ್ನೊಂದು ಸೈಡ್ ನಾನು ರೊಟ್ಟಿ ತಟ್ಟಿ ಈ ಥರ ರೊಟ್ಟಿ ಹಾಕ್ಕೊತಾ ಇದ್ದೆ ಅರಳೆ ಮೇಲೆ. ನೋಡಿ ರೊಟ್ಟಿ ಈ ಥರ ಉಬ್ಬಿ ಬಂದಿದೆ. ಅದು
ಚೆನ್ನಾಗಿ ಬೇಯಿಸ್ಕೋಬೇಕು. ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ರೆಡಿ ಆಯಿತು. ನಾನಿಲ್ಲಿ ಒಂದೇ ರೊಟ್ಟಿ ಹಾಕಿರೋದು ತೋರಿಸಿರೋದು. ರೊಟ್ಟಿ ರೆಡಿ ಆಯಿತು, ಹಾಗೆ ಪಲ್ಯನೂ ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪಲ್ಯನೂ ರೆಡಿ ಮಾಡ್ಕೊಂಡು ಆಯಿತು. ಇವಾಗ ನನ್ನ ಮಗನ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವನಿಗೂ ತಿನ್ನೋಕ್ಕೆ ಕೊಟ್ಟು ನಾನು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ನೋಡಿ ಅದು ಸ್ವಲ್ಪ ರೆಕಾರ್ಡ್ ಮಾಡಿದ್ದೀನಿ. ಪ್ರತಿಯೊಬ್ಬರ ಮನೇಲೂ ಈ ಥರನೇ ಇರುತ್ತೆ, ನಮ್ಮ ಮನೇಲಿ ಅಂತಲ್ಲ. ಬೆಳಿಗ್ಗೆ ಎದ್ದು ಕೆಲಸ ಮುಗಿಸಿ ಗಂಡ ಮಕ್ಕಳೆಲ್ಲ ಕೆಲಸಕ್ಕೆ ಸ್ಕೂಲ್ಗೆಲ್ಲ ಕಳಿಸಿ ಮನೇಲಿ ನಾವು ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡಿ ಎಲ್ಲರ ಮನೇಲೂ ಇದೇ ಥರ ಇರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ ಇವತ್ತಿಷ್ಟ ಆಗಿತ್ತು ನನ್ನ ಒಂದು ವ್ಲಾಗ್. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಎಲ್ಲ ಆದಮೇಲೆ ಇದೊಂದು ವಿಡಿಯೋ. ಹಾಗೇ ನಾಳೆ ದೋಸೆ ಮಾಡೋಣ ಅಂದ್ಬಿಟ್ಟು ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ದೆ. ನೋಡಿದ್ರಲ್ವಾ, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.